ಎಂತವ್ರಿಗೂ ಆಶ್ಚರ್ಯ ಆಗತ್ತೆ. ಪಂಚಾಂಗ ಕೇಳಿದೀವಿ, ಪಚನಾಂಗ ಯಾಕೆ ಬೇಕಿಲ್ಲಿ? ಹೌದು ಅಲ್ಲಮ್ಮ, ಯಾಕೆಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನದು ಪಚನಾಂಗ ಯಾಕೆ ಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ, ನಮ್ಮಲ್ಲಿ ದೇಹದಲ್ಲಿ ವಿಷ ಉತ್ಪತ್ತಿ ಆಗ್ತಕ್ಕಂತಹ ವಿಚಾರ ಪಂಚಾಂಗದಲ್ಲಿಲ್ಲ. ಪ್ರತಿ ಮನುಷ್ಯನ ದೇಹದಲ್ಲಿ ವಿಷ ಉತ್ಪತ್ತಿ ಆಗ್ತಾ ಇರತ್ತೆ ಪ್ರತಿದಿನ. ಆಗಲ್ಲ ಅಂತಿಲ್ಲ, ನಾವು ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ ಅಂತಿಲ್ಲ, ಅದಕ್ಕಿನ್ನ ಜಾಸ್ತಿ ವಿಷ ನಾವು ತುಂಬ್ಕೊತಾ ಇದೀವಿ, ನಮಗೆ ಗೊತ್ತಿಲ್ಲದೆ. ಯಾವುದದು ಅಂತಕ್ಕಂಥ ವಿಷಯಕ್ಕೆ ಹೋದ್ರೆ, ಪಂಚಾಂಗ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಗ್ರಹಗತಿಗಳನ್ನು ಅನ್ವಯ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಭಾಗ ಒಂದು ಕಡೆ ಶಾಸ್ತ್ರವಾಗಿದ್ದರೂ, ಮನುಷ್ಯನ ಕರ್ಮ ಅಂತಕ್ಕಂಥದ್ದು, ದೋಷ ಅಂತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದಕ್ಕೆ ಪಂಚಾಂಗದಲ್ಲಿ ಜಾಗ ಇಲ್ಲ. ಇದ್ದರೂ ಹೇಳುವವರಿಲ್ಲ. ಇದೇ ಇಲ್ಲ ಅಂತಿಲ್ಲ, ಅದನ್ನ ಗ್ರಹಿಸಿ ಹೇಳುವವರಿಲ್ಲ. ಯಾಕೆ ಅಂದ್ರೆ ಮೂಲ ಇಲ್ಲ ಪಂಚಾಂಗದಲ್ಲಿ. ಮೂಲ ಇದ್ರೂ ಕೂಡ ಇವ್ರಿಗೆ ಅರ್ಥ ಆಗಿಲ್ಲ. ಇದು ತುಂಬಾ ವಿಚಾರ ಅಷ್ಟು ಸುಲಭ ಅಲ್ಲ. ಇವತ್ತೇನಾಗಿದೆ ಅಂದ್ರೆ, ಪುಸ್ತಕ ತಗೊಂಡು ಓದ್ದಂಗೆ ಎಕ್ಸಾಮ್ ಕಟ್ಟದಂಗೆ ಆಗೋಗಿದೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು. ಎಲ್ಲರಿಗೂ ಇದೊಂದು ಪುಕ್ಕಟೆಯಾದ ಒಂದು ಮನರಂಜನೆ ಆಗೋಗಿದೆ. ಏನು ಅಂದ್ರೆ, ನನಗೂ ಗೊತ್ತು, ಪಂಚಾಂಗ ನಾನು ಹೇಳ್ತೀನಿ, ಜ್ಯೋತಿಷ್ಯ ನಾನು ಹೇಳ್ತೀನಿ, ವಾಸ್ತು ನಾನು ಹೇಳ್ತೀನಿ, ಈ ಥರದವ್ರು ಸಿಕ್ಕಾಬಡೆ ತುಂಬೋಗಿದ್ದಾರೆ. ಆದ್ರೆ ಬೇರಿನ ರಹಸ್ಯ ಅವ್ರಿಗೆ ಗೊತ್ತಿಲ್ಲ. ಏನ್ ಮಾಡೋದು, ಜನಕ್ಕೂ ಅರ್ಜೆಂಟು, ಎಲ್ಲಿ ಸಿಕ್ಕರಲ್ಲ ಕೇಳ್ತಾರೆ, ಅಡ್ಡದಾರಿ ಇಡಿಸ್ತಾರೆ, ಅವರು ಅಡ್ಡದಾರಿ ಇವರು ಅಡ್ಡದಾರಿ. ಅದಕ್ಕೋಸ್ಕರವಾಗಿ ಈ ಪಚನಾಂಗ ವಿಚಾರ ಯಾಕೆ ಬೇಕು ಅಂತಂದ್ರೆ, ಮನುಷ್ಯನ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ಇದು ಅತಿ ಮುಖ್ಯವಾಗಿ ಗಮನಿಸಬೇಕು. ಮನುಷ್ಯನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲಿ ಸೇರ್ತಾ ಇರ್ತಕ್ಕಂತಹ ಉಪ್ಪು, ಖಾರ, ಹುಳಿ, ಸಕ್ಕರೆ, ಇದು ಎಷ್ಟು ಅಂಶ ಸೇರ್ತಾ ಇದೆ ಅಂತ ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡುವಂತ ಈ ಆಧುನಿಕ ಯುಗದಲ್ಲಿ ಏನ್ ಹೇಳ್ತೀಯಾ? ಹೌದು ಗುರುಜಿ. ಸಿಕ್ಕದೆಲ್ಲ ತಿನ್ಬಿಟ್ಟು ನನಗೆ ಟೈಮ್ ಚೆನ್ನಾಗಿಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ಏನ್ ಅರ್ಥ ಇದೆ ಇದರಲ್ಲಿ? ಈಗ ನಾವು ಹೇಳ್ತಕ್ಕಂಥದ್ದು ಅಂದ್ರೆ, ನಾನು ಅಂದ್ರೆ ನಮ್ಮ ವೈಯಕ್ತಿಕ ಅಲ್ಲ, ನಾವು ಕಂಡಿಡಿಯೋದು ಇವರಿಗೆ ಹುಚ್ಚ ಯಾಕೆ ಇಟ್ಕೊಂಡಿದೆ, ತಲೆ ಯಾಕೆ ಕೆಟ್ಟದಾಗ ಆಡ್ತಾರೆ, ಯಾಕೆ ನಿದ್ದೆ ಬರ್ತಾ ಇಲ್ಲ, ಯಾಕೆ ಮದುವೆ ಆಗ್ತಾ ಇಲ್ಲ, ಯಾಕೆ ಯಾವುದೇ ಹೆಣ್ಣು ಒಪ್ತಾ ಇಲ್ಲ, ಯಾಕೆ ಯಾವುದೇ ಗಂಡು ಒಪ್ತಾ ಇಲ್ಲ ಅಂದ್ರೆ, ಅವರ ದೇಹದಲ್ಲಿರ್ತಕ್ಕಂಥ ವಿಷದಿಂದ ಈ ಹೆಣ್ಣಿಗೆ ಗಂಡೊಪ್ಪಲ್ಲ, ಗಂಡಿಗೆ ಹೆಣ್ಣೊಪ್ಪಲ್ಲ. ಕಾರಣ ನಿದ್ದೆ ಕರೆಕ್ಟಾಗಿ ಮಾಡಲ್ಲ. ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ನಿದ್ದೆನೇ ಸರಿಯಾಗಿ ಮಾಡ್ಲಿಲ್ಲ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ಅಂತ ಖುಷಿ ಪಡ್ತಾ ಇದ್ದಾರೆ ತಾಯಿ. ಅವನಿಗೆ ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ಕೆಲಸ ಮಾಡಕ್ ಒಪ್ಕೋತಾನೆ. ಸೊ ಹಾಗಿದ್ದ ಮೇಲೆ ಅವನು ಯಾವುದೇ ಹೆಣ್ಣಿನ ಜೊತೆ ಸಂಸಾರ ಮಾಡಕ್ ಆಗಲ್ಲ. ಕಾರಣ ಕ್ವಾಲಿಟಿ ಲೈಫ್ ಇರಲ್ಲ, ಮನಸ್ಸು ಖುಷಿ ಇಲ್ಲ. ಹಾಗಿದ್ಮೇಲೆ ಪಕ್ಕದಲ್ಲೇ ಹೆಂಡತಿ ಕೂತಿದ್ರು, ಅದ್ಯಾವ್ದೋ ಮಾಡ್ತಾರಲ್ಲ, ಏನದು ವರ್ಕ್ ಫ್ರಮ್ ಹೋಮ್, ಅಲ್ಲಮ್ಮ, ಕೈಲಿ ಹಿಡ್ಕೊಂಡಿರ್ತಾರಲ್ಲ, ಏನದಕ್ಕೆ ಹೆಸರು? ಮೊಬೈಲ್, ಲ್ಯಾಪ್ಟಾಪ್. ಅಲ್ಲ, ಲ್ಯಾಪ್ಟಾಪ್ ಮಾಡುವಾಗ ಇದು ಮಾಡಿಸ್ತಾರಲ್ಲ, ಚೇಂಜ್ ಮಾಡ್ತಾರಲ್ಲ, ಕೈಲಿ ಹಿಡ್ಕೊಂಡಿರ್ತಾರಲ್ಲ, ಹಿಂಗ ಅನಿಸ್ತಾರಲ್ಲ ಅದು ಚೇಂಜ್ ಮಾಡಕ್ಕೆ, ಮೌಸ್. ಆ ಮೌಸ್ ಅಲ್ಲಿ ಇರೋ ಇಂಟ್ರೆಸ್ಟ್ ಪಕ್ಕದ ಹೆಂಡತಿ ಮೇಲೆ ಬರಲ್ಲ. ಪಕ್ಕದಲ್ಲೇ ಕೂತಿರ್ತಾಳೆ, ಅವ್ನ್ ಏನಿದ್ರು ಅದನ್ನೇ ನೋಡ್ತಿರ್ತಾನೆ. ರೇ ಕಾಫಿ ಕುಡೀರಿ, ಅಲ್ಲಿಡು, ರೇ ಬಂದು ಊಟ ಮಾಡಿ ಆಮೇಲೆ ಮಾಡ್ತೀನಿ ಅಂದ್ರೆ ಈ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ವರ್ಕ್ ಫ್ರಮ್ ಹೋಮೋ, ಆಫೀಸಲ್ಲೇ ಮಾಡ್ತಾರೋ, ಮನೇಲೇ ಮಾಡ್ಕೋತಾರೋ. ಈಗ ಅದ್ರ ಜೊತೆ ಇರುವಂತ ನೆಂಟು, ಹೆಂಡತಿ ಬಗ್ಗೆ, ಕುಟುಂಬದ ಬಗ್ಗೆ ನೆಂಟಿದೆಯಾ ಸ್ವಲ್ಪ ಯೋಚನೆ ಮಾಡಮ್ಮ. ಇನ್ ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಹೋದ್ರೆ, ನಾಯಿ ಜೊತೆ ಇರುವಷ್ಟು ಪ್ರೀತಿ ಕುಟುಂಬದ ಮೇಲೆ ಇಲ್ಲ. ನಾಯಿ ಜೊತೆ ತುಂಬಾ ಲವ್. ಇನ್ ಸ್ವಲ್ಪ ದಿನ ನಾಯಿ ಹೊಟ್ಟೆ ಮನುಷ್ಯ ಹುಡ್ತಾನ ಅಂತ ಡೌಟ್ ನನಗೆ. ಯಾಕೆಂದ್ರೆ ಈ ಮಟ್ಟಕ್ಕೆ ನಾವು ಆಧುನಿಕ ಪ್ರಪಂಚ ಮುಂದೋಗಿದ್ದೀವಿ. ಏನ್ ಮುಂದೋಗಿರೋದು? ನಾಯಿ ಜೊತೆ ಮದುವೆ ಮಾಡ್ಕೊಳ್ಳೋದ, ಶ್ರೀಮಂತ ಮಾಡೋದ? ಅದಕ್ಕೂ ಶ್ರೀಮಂತ ಮಾಡ್ತಾರೆ ಅದ್ರಮ್ಮ. ಈ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಅಂದ್ಮೇಲೆ ಪಂಚಾಂಗ ಇಟ್ಕೊಂಡು ಹೆಂಗ್ ತಗೋತೀರಾ? ದಿನ ಬೆಳಗಾಯ್ತು ಅಂದ್ರೆ ದಿನ ಭವಿಷ್ಯ ಹೆಂಗ್ ಕೇಳ್ತೀರಾ ನೀವು? ಅಲ್ವಾ? ಭವಿಷ್ಯ ಜ್ಯೋತಿಷ್ಯ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಯಾರೋ ಹೇಳಿದ್ದು ನಿಮ್ಮಲ್ಲಿ ಅನ್ವಯ ಆಗ್ತದೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಒಪ್ಪಂಗಿಲ್ಲ. ಹಾಗಿದ್ದ ಮೇಲೆ ಈ ರೀತಿಯಾಗಿ ಅತಿ ಉಪ್ಪು ಖಾರ ಹುಳಿಯನ್ನು ತಿಂತಕ್ಕಂಥದ್ದು ಅತಿಯಾಗಿ ತಿನ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಅತಿಯಾಗಿ ಕೆಲವರಿಗೆ ಇಷ್ಟ. ತಿಂದ್ರೆ ಹೆಂಗಿರುತ್ತೆ ಗೊತ್ತಾ ಖಾರ, ಇದು ಸ್ವಲ್ಪ ಉಪ್ಪಾಕಿ. ಈ ರುಚಿಯನ್ನ ಕೇಳ್ತಕ್ಕಂತಹ ಮನೆಯಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಇದ್ರೆ ಅವರು ನಿಮ್ಗೆ ಲವ್ ಕಮ್ ಅರೇಂಜ್ ಮದುವೆ, ಈ ಕಡೆನಾರು ಆಗ್ಬೋದು, ಆ ಕಡೆನಾರು ಆಗ್ಬೋದು. ಏನಮ್ಮ? ಲವ್ ಕಮ್ ಅರೇಂಜ್ ಅಂತೆ. ಅದಕ್ಕೂ ಹೆಸರು ಎಷ್ಟು ಚೆನ್ನಾಗಿ ಹಾರಿಸ್ಕೊಂಡವ್ರೆ, ಲವ್ ಕಮ್ ಅರೇಂಜ್. ಹೆಂಗಾಗುತ್ತೋ ಗೊತ್ತಿಲ್ಲ. ನಾಲಿಗೆ ಚಪಲಕ್ಕೆ ತಿನ್ನುವಂತಹ ರುಚಿ ಬಯಸುವಂತ ಹೆಣ್ಣು ಗಂಡು, ಆಮೇಲೆ ಮದುವೆ ಆದರೂ ಹಂಗೆ ಇರ್ತಾನೆ ಅನ್ಕೋಬೇಡ. ಮದುವೆಯಾಗಿ ಮಕ್ಕಳಾಗಿದ್ರು ಆ ಕಡೆ ಈ ಕಡೆ ನೋಡೋ ಜಾಸ್ತಿ. ಯಾಕೆಂದ್ರೆ ಬಾಯಿ ರುಚಿ ಯಾರು ತೋಡ್ತಾರೋ ಅಲ್ಲಿ ಸ್ವಲ್ಪ ನಿಗಾ ಜಾಸ್ತಿ. ಹೌದು. ಅಂದ್ರೆ ಇದೆಲ್ಲ ತಪ್ಪ, ನೋಡ್ಬಾರ್ದ? ನೋಡಿ, ಆದರೆ ದಾರಿ ತಪ್ಪಬೇಡಿ, ತಪ್ಪು ಮಾಡ್ಕೋಬೇಡಿ, ಅಲ್ವಾ? ಸಿಕ್ಕಾಕೊಟ್ಟು ಪರದಾಡಬೇಡಿ. ಇದೆಲ್ಲವೂ ನಡೆಯುತ್ತೆ. ನಮ್ಮ ದೇಹದಲ್ಲಿ ಸೇರ್ತಾ ಇರ್ತಕ್ಕಂಥ ವಿಷ ಅಂದ್ರೆ
ನಾವು ಆ ಸತ್ಯ ತಿಳ್ಕೊಬೇಕಾ ಬೇಡವಾ? ಹೌದು ಗುರುಜಿ. ಹಾಗಿರ್ಬೇಕಾದ್ರೆ ಇದೆಲ್ಲ ಯಾಕೆ ಬರುತ್ತೆ? ರುಚಿ ಬೇಕೇ ಬೇಕು ಅಂತ ಯಾಕೆ ಎಷ್ಟೋ ಜನ ಈಗಂತೂ ಏನು ಫೋನ್ ಮಾಡಿದ್ರೆ ತಂದ್ಕೊಡ್ತಾರೆ ಮನೆಗೆ, ಮಾಡಂಗೆಲ್ಲ ಮನೆಯಲ್ಲಿ ಅಲ್ವಾ? ಸೊ ಇದೆಲ್ಲ ನಡೀತಾ ಇರೋದಕ್ಕೆ ರುಚಿಯನ್ನ ನಮ್ಮ ನಾಲ್ಗೆಗೋಸ್ಕರ ಅಂಟಿಸ್ಕೊಡ್ತಕ್ಕಂಥ ರೋಗ ಯಾಕೆ ಬಂದಿದೆ ಅಂದ್ರೆ, ನಮ್ಮ ಮನೆಯ ಹಿಂಬಾಗಿಲು ಯಾವುದು? ಹಿಂಬಾಗಿಲು. ಯಾರು ದಯವಿಟ್ಟು ಬೇಕಾದ್ರೆ ಫೋನ್ ಮಾಡಿ ದಯವಿಟ್ಟು ಹೇಳಿ, ನಿಮ್ಮ ಮನೇಲಿ ಯಾರ್ದಾರು ಮನೇಲಿ ಹಿಂಬಾಗಿಲಿದೆಯಾ ದಯವಿಟ್ಟು ಫೋನ್ ಮಾಡಿ ಹೇಳಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗೆ ಬ್ಯಾಕ್ ಡೋರ್ ಇದೆಯಾ ದಯವಿಟ್ಟು ಹೇಳಿ. ಈ ಅಪ್ರಾಣೆ ಇಲ್ಲ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಗುರುಜಿ, ದಾವಣಗೆರೆಯಿಂದ ಮಂಜುಳಾ ಅಂತ ಮಾತಾಡ್ಸ್ಬಿಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಮೇಡಮ್, ದೀಪ. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಪೂರ್ವಾಷಾಢ, ಧನುಸ್ಸು ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಾರಾಯಣ, ಎಷ್ಟು ವಯಸ್ಸು ಮಗಳಿಗೆ? ನಾರಾಯಣ 27 ಬಿದ್ದತ್ ಮೇಡಮ್. ಸರ್ ನಿನ್ನೆ ಗುರುಜಿ ಏನ್ ಮಾಡ್ತಿದ್ದಾಳೆ? BMS ಮಾಡ್ತಿದ್ದಾಳೆ. ಇಷ್ಟೊತ್ತಿ ಮುಗಿಬೇಕಾಯ್ತು. 3 ವರ್ಷ ಆಗಕ್ಕೆ ಡಾಕ್ಟರ್ ಆಗಿ 2017 ಸೇರಿದ್ದು. ಈಗ 3rd ಇಯರ್ 4th ಇಯರ್ ಎಕ್ಸಾಮ್ ಬರೀತಿದ್ದಾಳೆ. ಮದ್ವೆನು ಮಾಡಕ್ಕು ಅಂತ ಈಗ 27 ಬಿತ್ತಲ್ ಗುರುಜಿ. ಮದ್ವೆ ನೀವು ಮಾಡ್ಬೇಕಂತ ಹೊರಟಿದ್ದೀರಾ? ಗುರುಜಿ, ಅವಳು ಒಪ್ಪಿದ್ದಾಳೆ. ಓಕೆ, ಸೆಟ್ ಆಗಿದ್ಯಾ? ಇಲ್ಲ ಸರ್ ಗುರುಜಿ, ನೋಡ್ತಿದ್ದೀವಿ ನಾವು. ಇದೊಂದು ಡಿಗ್ರಿ ಮುಗಿಲಿ ಅಂತ ಗುರುಜಿ, BMS. ಓಕೆ, ಈ ಸಲ ಬರೀತಿದ್ದಾಳೆ ಗುರುಜಿ. ಮತ್ತೆ ಆರೋಗ್ಯ, ನಮ್ಮನೆಯವರ ಆರೋಗ್ಯ. ನಿಮ್ಗೆ ಎಷ್ಟು ಜನ ಮಕ್ಕಳು? ಅವಳೊಬ್ಳು ಗುರುಜಿ, ಮಗ 6th ಸ್ಟ್ಯಾಂಡರ್ಡ್. ಅವನ ನಕ್ಷತ್ರ ಏನು? ಅವಂದು ಕುಂಭ ರಾಶಿ ಗುರುಜಿ. ನಕ್ಷತ್ರ? ಒಂದು ನಕ್ಷತ್ರ ಗೊತ್ತಿಲ್ಲ. ಗೊತ್ತಾಯ್ತು ಗುರುಜಿ. ಏನ್ ಹೆಸರಿಟ್ಟಿದ್ದೀರಾ? ಅವನಿಗೆ ಸುಕೃತ್ ಅಂತ ಗುರುಜಿ. ಸುಕೃತ್ ಹೆಸರು ಚೆನ್ನಾಗಿರ್ಲಿ ಅಂತ ಇಟ್ರ, ಮಗ ಚೆನ್ನಾಗಿರ್ಲಿ ಅಂತ? ಇವರು ಇಟ್ಟಿದ್ರು. ಪೂರ್ವ ಭಾದ್ರಪದ ನಕ್ಷತ್ರ ಗುರುಜಿ. ಯಾವ ನಕ್ಷತ್ರ? ಪೂರ್ವ ಭಾದ್ರಪದ. ಓಕೆ. ಸೊ ಅವನು ಹೇಳ್ದಂಗೆ ನೀವು ಕೇಳ್ಬೇಕಾ, ನೀವು ಹೇಳ್ದಂಗೆ ಅವ್ನು ಕೇಳ್ತಾನ? ಇಲ್ಲ ಗುರುಜಿ, ಕೇಳ್ತಾನೆ. ಒಂದ್ ಸ್ವಲ್ಪ ಇದು ಜಾಸ್ತಿ. ಏನು ಆಟ ಜಾಸ್ತಿ ಗುರುಜಿ. ಯಾಕೆ ಮಾತು ಹೇಳಿದೆ ಅಂದ್ರೆ, ನೀವು ಅವನ ಪಕ್ಕದಲ್ಲಿ ಯಾವಾಗಾದ್ರು ಮಲಗಿಸ್ಕೊಂಡಿದ್ದೀರಾ? ಚಿಕ್ಕ ಹುಡುಗನಲ್ಲಾಗ್ಲಿ ಈಗಲಾದ್ರು ಮಲಗಿಸ್ಕೊಳ್ಳೋ ಅಭ್ಯಾಸ ಇದೆಯಾ? ಹೌದು ಗುರುಜಿ, ನಮ್ ಜೊತೆಗೆ ಮಲ್ಕೊಳೋದು. ಆಗ ನಿದ್ದೆ ಅವನ್ಗೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಅನ್ಸಿದ್ಯಾ ನಿಮ್ಗೆ? ಅವ್ನು ಗುರುಜಿ ಮಾಡ್ತಾನೆ. ಅಂದ್ರೆ ಕಣ್ಣು ಮುಚ್ಕೊಂಡಿದ್ರೆ, ಗುರುಜಿ ಒಂದ್ ನಿಮಿಷ, ಕಣ್ಣು ಮುಚ್ಕೊಂಡಿದ್ರೆ ನಿದ್ದೆ ಮಾಡ್ತಾನೆ ಅಂತ ನೀವು ತಿಳ್ಕೊಂಡಿರೋದು? ಹೌದು ಗುರುಜಿ. ಸರಿನಾ ಇದು? ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಮಾಡ್ತಾವನೆ ಅಂತಾನ ಅರ್ಥ? ಇಲ್ಲ ಗುರುಜಿ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಓಕೆ. ಬೆಳಿಗ್ಗೆ ಫಸ್ಟ್ ಹೇಳೋದು ನೀವ ಅವನ? ನಾವೇ ಹೇಳ್ತು ಗುರುಜಿ. ಆಮೇಲೆ ಎಷ್ಟೊತ್ತು ಕೇಳ್ತಾನ ಅವನು? ಈಗ ಮನೆಗಿದ್ದಾಗ ಲೇಟ್ ಆಗಿ ಹೇಳ್ತಾನೆ ಗುರುಜಿ. ಈಗ ಹಾಸ್ಟೆಲ್ ಆಗಿದ್ದಾವೆ. ಸರಿನಪ್ಪ, ಮನೇಲಿದ್ದಾಗ ಎಷ್ಟೊತ್ತು ಕೇಳ್ತಾನೆ? ಮನೇಲಿದ್ದಾಗ 7 ಗಂಟೆ ಗುರುಜಿ. ಓಕೆ. ಅವನಿಗೆ ಕೋಪ, ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಜಾಸ್ತಿ ಇದೆ ಗುರುಜಿ. ಓಕೆ. ನೀವು ಅನ್ಕೊಳಲ್ವಾ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಕೋಪ ಅಂತ? ಅನ್ಕೊಂತೀವಿ ಗುರುಜಿ. ಏನೋ ಇರ್ಲಿ, ಚಿಕ್ಕವನು ದೊಡ್ಡ ಹಂಗ ಸರಿ ಹೋಗ್ತಾನೆ. ಚಿಕ್ಕನು ಲೇಟ್ ಆಗಿ ಇದ್ ಮಾಡಿದಾನ. ಎಲ್ಲರೂ ಮುದ್ ಮಾಡಿದ್ದೇವೆ, ಜಾಯಿಂಟ್ ಫ್ಯಾಮಿಲಿ ಗುರುಜಿ. ಎಲ್ಲ ಮುದ್ ಮಾಡಿದಾರೆ, ಲೇಟ್ ಆಗಿ ಹುಟ್ಟೇನೆ. ಅವ್ರ ಅಪ್ಪಾಜಿಗೂ ಆರಾಮಿರ್ಲಿಲ್ಲ. ನಿಮ್ ಯಜಮಾನ್ರು ಏನ್ ಕೆಲಸ ಮಾಡೋದು? ಬೋರ್ವೆಲ್ ಕೆಲಸ ಗುರುಜಿ. ಎಷ್ಟು ವರ್ಷದಿಂದ ಮಾಡ್ತಾರೆ? ನಮ್ದು 85ರಿಂದ ಗುರುಜಿ. ಪರವಾಗಿಲ್ಲ, ಸಂಪಾದನೆ ಚೆನ್ನಾಗಿದ್ಯಾ? ಇಲ್ಲ ಗುರುಜಿ, ಏನು ಇಲ್ಲ. ಮತ್ತೆ ಸುಮ್ನೆ ಮಾಡದಾ? ಏನೋ ಸಂಪಾದನೆ ಗುರುಜಿ. ಇವಾಗ ಏನಿಲ್ಲ ಗುರುಜಿ. ನಿಮ್ ಮನೆ ಎಷ್ಟು ವರ್ಷದ್ದು ವಾಸ ಮಾಡ್ತಾ ಇರೋದು? ಇದು ನಮ್ಮ ಮಾಮರ ಹೆಸರಿಗೆ ಗುರುಜಿ. ಒಂದು 20 ವರ್ಷ ಆಯ್ತು ಗುರುಜಿ. ಕಟ್ಸಿದ್ದಾ? ಕಟ್ಸಿದ್ ಗುರುಜಿ. ಎಷ್ಟು ನಿಮ್ ಮನೇಲಿ ಎಷ್ಟು ಫ್ಯಾಮಿಲಿ ಇದ್ದೀರಾ? 8 ಜನ ಗುರುಜಿ. 10 ಜನ ಟೋಟಲ್. ಅಲ್ಲಲ್ಲ, ಅಡಿಗೆ ಮಾಡೋ ಜಾಗ ಎಷ್ಟು ಸೆಕ್ಷನ್ ಇದೆ ಅಂತ? ಅಡಿಗೆ ಮಾಡೋ ಜಾಗ ಒಂದೇ ಕಡೆ ಅಡಿಗೆ ಮಾಡ್ತೀರಾ, ಬೇರೆ ಬೇರೆ ಮಾಡ್ತೀರಾ? ಒಂದೇ ಕಡೆ ಗುರುಜಿ. ಓಕೆ. ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಗುರುಜಿ. ಯಾವ ಊರು ನಿಮ್ದು? ಹೊನ್ನಾಳಿ ಗುರುಜಿ, ದಾವಣಗೆರೆ ಜಿಲ್ಲೆ, ತಾಲೂಕು. ನಿಮ್ ಮನೆ ದೇವ್ರು ಯಾವ್ದು? ಮರಳು ಸಿದ್ದೇಶ್ವರ ಗುರುಜಿ, ಉಜ್ಜಿನಿ. ಹೆಣ್ಣು ದೇವರು? ಹೆಣ್ಣು ದೇವರು ಇದು ಗೌರಮ್ಮ. ಗೌರಮ್ಮನ? ಓಕೆ. ಅಲ್ಲ, ಒಟ್ಟು ನಿಮ್ಮ ಮಗಳು ಬೆಳಗ್ಗೆ ಸ್ನಾನ ಮಾಡೋ ಅಭ್ಯಾಸ ಇದೆಯಾ ಅಥವಾ ಮಧ್ಯಾಹ್ನ ಮಾಡ್ತಾಳ? ಎಕ್ಸಾಮ್ಗೆ ಹೋಗಾರ ಬೇಗ ಮಾಡ್ತಾಳೆ ಗುರುಜಿ. ಒಂದೊಂದ್ ಜನ ಸಂಜೆ ಮಾಡ್ತಾಳೆ ಗುರುಜಿ. ಯಾಕದ್ ನೀವೇ ಹೇಳಿದ್ದ ಅವಳೇ ಮಾಡದ? ಅವಳೇ ಬುದ್ಧಿ ಬಾಳ ಮೂಡಿ. ಅಲ್ಲ, ಈಗ ನೀವು ಹೆಣ್ಣು ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಪರವಾಗಿಲ್ಲ. ಇಲ್ಲಿ ಹೊನ್ನಾಳಾಗಿದ್ರೆ ಮಾಡ್ತಾರೆ ಗುರುಜಿ. ನಾನು ಅದೇನು ಹೇಳ್ತಿರಲ್ಲ. ಅಲ್ಲ, ನಿಮ್ಗೆ ಇಷ್ಟ ಬಂದಾಗ ದೇವ್ರ ಪೂಜೆ ಮಾಡೋದು, ಇಷ್ಟ ಬಂದಾಗ ದೇವ್ರು ದೀಪ ಹಚ್ಚಿದ್ರೆ ಮಕ್ಕಳು ಒಳ್ಳೇದಾಗತ್ತಾ?
ಅದೇ ಗುರುಜಿ. ನೀವು ಏನು ಕಲಿಸ್ಬೇಕು ಫಸ್ಟು? ಸಂಸ್ಕಾರ. ಮತ್ತೆ ನೀವು ಆ ಶಿಸ್ತೇ ಕಲಿಸ್ತಿಲ್ಲ ಅಂದ್ರೆ ಹೆಣ್ಣು ಮಗಳು ಮದುವೆ ಆಗೋ ಹುಡುಗಿಗೆ ತಾಯಿ ಮಾಡಬೇಕಾದ ಮೊದಲನೇ ಕೆಲಸ ಯಾವರೇ ಆಗಿರಲಿ, ಅವು ಎನ್ನಿಷ್ಟೇ ಓದಿ ಯಾವುದೋ ದೊಡ್ಡ ಕೆಲಸದಲ್ಲೇ DC ಆಗಿರಲಿ, ಯಾವ ಹೆಣ್ಣು ಮಗು ದೀಪ ಹಚ್ಚಿ ದೀಪ ದರ್ಶನ ಮಾಡದೆ ಹೊರಗೆ ಹೋಗ್ತಾರೋ ಅವರ ಜೀವನ ಆರೋಗ್ಯ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ನೀವು ಅದನ್ನೇ ಮಾಡ್ಸೋದು ಕಲ್ತಿಲ್ಲ. ಈಗ ನೀವು ಕೂಡ ದೀಪ ಹಚ್ಚೋದು ತುಂಬಾ ತಡವಾಗಿ ದೀಪ ಹಚ್ಚೋ ಅಭ್ಯಾಸ ಇಲ್ಲ ಬುದ್ಧಿಗೆ. ಬೆಳಗ್ಗೆ 7:30ಗೆ ಪೂಜೆ ಮಾಡ್ತೇವೆ. 7:30ಗೆ ದೀಪ ಹಚ್ಚೋದು. ಓಕೆ, ಸಂಜೆ ಒಂದ್ಸಲ ಹಚ್ಚೋದಾ? ಅಲ್ಲಿ ಬುದ್ಧಿ ಗುರುಜಿ ಬೆಳಗ್ಗೆ. ಆಮೇಲೆ ದೀಪ ಸಾಯಂಕಾಲ ತನಕ ಉರಿಯತ್ತಾ? ಹೌದು ಗುರುಜಿ. ಯಾವಾಗಲೂ ಆರಲ್ಲ? ಇಲ್ಲ ಗುರುಜಿ, ಸದಾ ಉರಿತಾ ಇರುತ್ತೆ. ಹೌದು ಗುರುಜಿ. ಓಕೆ, ಈಗ ನೀವು ಮಾಡಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಮಗಳಲ್ಲಿ ಇರ್ತಕ್ಕಂಥದ್ದು ಅವಳಿಗೆ ಉಸಿರಾಟ ಕರೆಕ್ಟಾಗಿ ಮಲಗಿದಾಗ ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಾಗಿದೆಯಾ? ಉಸಿರಾಟ ಅವಳು ಕರೆಕ್ಟಾಗಿದೆ ಅನ್ಸುತ್ತಾ ನಿಮಗೆ? ಹೌದು ಗುರುಜಿ ಇದೆ. ಅವಳು ಇದ್ರೆ ಸ್ವಲ್ಪ ದಯವಿಟ್ಟು ಯಾವಾಗಾರು ಒಂಚೂರು ಕೇಳಿ ಬಂದಾಗ, ಅಮ್ಮ ನೀನು ಮಲ್ಕೊಂಡಾಗ ಉಸಿರಾಟ ಕರೆಕ್ಟಾಗಿರುತ್ತಾ, ಸ್ವಲ್ಪ ಗಾಬರಿಯಾಗಿ ಎದ್ದು ಕೂತ್ಕೋತೀಯ ಯಾವಾಗಾದ್ರು ಅಂತ ಕೇಳಿ. ಹೌದು ಗುರುಜಿ. ಗ್ಯಾಸ್ಟ್ರಿಕ್ ಇದೆ ಅಂತ ಯಾವಾಗಾರು ಹೇಳಿದಾಳ ನಿಮ್ಮ ಮಗಳು? ಗ್ಯಾಸ್ಟ್ರಿಕ್ ಇದೆ ಅಂತ ಗುರುಜಿ ಮೊನ್ನೆ ಔಷಧಿ ತಗೊಂಡಳು. ಲೆಕ್ಕ ಹಾಕೊಳ್ಳಿ, ಮದುವೆ ಇಲ್ಲ ಏನಿಲ್ಲ ಗ್ಯಾಸ್ಟ್ರಿಕ್ ಅಂತ ನೀವು ಅನ್ಕೊಂಡಿದ್ರ, ಗ್ಯಾಸ್ಟ್ರಿಕ್ ಅಲ್ಲ ಅದು. ಹೌದು ಗುರುಜಿ. ಅಲ್ಲ, ಆ ವಯಸ್ಸಿಗೆ ಗ್ಯಾಸ್ಟ್ರಿಕ್ ಬರ್ಬೇಕಾ? ನೀವು ಸ್ವಲ್ಪ ಯೋಚನೆ ಮಾಡಿ. ಊಟ ಮಾಡ್ಬೇಡ್ರಿ ಅಂತ ಗುರುಜಿ. ಅಲ್ಲಮ್ಮ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅವಳು ಹೇಳೋದನ್ನೇ ಕೇಳ್ತಾ ಇದ್ದೀರಿ ಹೊರತು ನಿಮ್ಮ ಮಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಮದುವೆ ಆಗದೆ ಹುಡುಗಿ ಗ್ಯಾಸ್ಟ್ರಿಕ್ ಬಂದಿದೆ ಅಂದ ಮೇಲೆ ಇನ್ನು ಮುಂದೆ ಮದುವೆ ಜೀವನ ಹೇಗಿರುತ್ತೆ ಏನು ಸ್ವಲ್ಪ ಯೋಚನೆ ಮಾಡಿ. ಗ್ಯಾಸ್ಟ್ರಿಕ್ ಬಂದ್ರೆ ಮುಂದಿನ ಕಾಯಿಲೆಗಳು ಆಟೋಮೆಟಿಕ್ ಬರ್ತಾನೆ ಇರುತ್ತೆ. ಇನ್ನು ಆ ಮಗು ಮದುವೆ ಆಗಿ ಮಗು ಆಗುವಂತಹದ್ದು ಎಷ್ಟು ಜನ ಮಗು ಹುಟ್ಟತ್ತೆ, ಇವೆಲ್ಲ ತಿಳ್ಕೊಳ್ಳದೆ ನೀವು ದಯವಿಟ್ಟು ಪೂಜೆ ಮದುವೆ ಮಾಡಬೇಕು, ಕೆಲ್ಸಕ್ಕೆ ಕಳಿಸ್ಬೇಕು, ಮಕ್ಕಳ ಕೈ ದುಡಿಸ್ಬೇಕು ಅನ್ನೋದು ಮುಖ್ಯ. ದಯವಿಟ್ಟು ತಂದೆ ತಾಯಿ ಮಾಡಬೇಡಿ. ಮಕ್ಕಳ ಆರೋಗ್ಯವನ್ನ ಕಾಪಾಡೋದು ತಂದೆ ತಾಯಿಗಳ ಕರ್ತವ್ಯ. ನೀವು ಬರೀ ಕಳಿಸೋದು, ಕಾಲೇಜಿಗೆ ಕಳಿಸೋದು, ಮದುವೆ ಮಾಡಿಸೋದು ಇಷ್ಟೇ ನೀವು ಅನ್ಕೊಂಡ್ರೆ ಅವ್ರಿಗೆ ಜೀವನ ಪರ್ಯಂತ ಶಿಕ್ಷೆ ಕೊಟ್ಟಂಗೆ ಆಗತ್ತೆ. ನೀವು ಮೊದಲು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಿಮ್ಮ ಮಗಳನ್ನ ಪೂರ್ವಾಷಾಢ ನಕ್ಷತ್ರ ಹುಟ್ಟಿರುವ ಕಾರಣ ದೇಹಕ್ಕೆ ಬೇಕಾದಷ್ಟು, ಮೆದುಳಿಗೆ ಬೇಕಾದಷ್ಟು ಉಸಿರಾಟ ನಡೆಯುತ್ತಿಲ್ಲ. ಆದ ಕಾರಣ ಅವಳಿಗೆ ಗ್ಯಾಸ್ಟ್ರಿಕ್ ಅಂತಕ್ಕಂಥ ವಿಚಾರದಿಂದ ಅವಳು ಮೆಡಿಸಿನ್ ತಗೊಳ್ಳೋ ಮಟ್ಟಕ್ಕೆ ಹೋದ್ರೆ ಮನಸ್ಸು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಕಾರಣಕ್ಕೂ ತಪ್ಪಾಗತ್ತೆ. ಆರೋಗ್ಯವನ್ನು ಸರಿ ರಕ್ಷಣೆ ಮಾಡಿ ನಂತರ ಮದುವೆಗೆ ಯೋಚನೆ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ ಇನ್ನು ಹಿಂಬಾಗ್ಲ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ ಅಂತ. ಈಗ ಯಾರಿಗೆ ಆಗ್ಲಿ ಮನೆಯಲ್ಲಿ ಹಿಂಬಾಗ್ಲು ಬೇಕೇ ಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರ ಏನಕ್ಕೆ ಬರುತ್ತಿದು? ಯಾಕೆ ಹಿಂಬಾಗ್ಲು ಬೇಕೇ ಬೇಕು ಅಂತಕ್ಕಂಥದ್ದು ನಮ್ಮ ತಿಳ್ಕೊಬೇಕಾಗತ್ತೆ. ಈ ಆಸ್ತಿಯಿಂದ ವಂಚಿತರಾಗ್ತಕ್ಕಂಥದ್ದಕ್ಕೆ ಕಾರಣ ಹಿಂಬಾಗಿಲು ಯಾರ ಮನೆಗಿಲ್ವೋ ಅವ್ರ ಆಸ್ತಿ ಇದ್ರೂ ಉಪಯೋಗಿಸಕ್ಕಾಗಲ್ಲ. ಪಶ್ಚಿಮ ದಿಕ್ಕಿಗೆ ಯಾವ ಕಾರಣಕ್ಕೂ ಬಾಗಿಲು ಇರಲೇಬೇಕು. ಆ ಮನೆ ದೇವಸ್ಥಾನ ತರ ಇರುತ್ತೆ ಸ್ವಲ್ಪ, ಅಂದ್ರೆ ಕರೆಕ್ಟ್ ಆಗಿ ಇಟ್ಟಿದ್ರೆ. ಎಲ್ಲೋ ಒಡಗ್ಬಿಟ್ಟು ಹಿಂದ್ಗಡೆ ಮಾಡಕ್ಬಿಟ್ಟು ನಮ್ದು ಹಿಂದ್ಗಡೆ ಐತೆ ಅಂದ್ರೆ ನನ್ಗೆ ಗೊತ್ತಿಲ್ಲ. ನಮಗೆ ಕಣ್ಣು, ಎರಡು ಕಣ್ಣು ಹೇಗೆ ಕೊಟ್ಟಿದ್ದಾನೋ ಭಗವಂತ, ಅದ್ರ ಮಧ್ಯ ಮೂಗು ಹೇಗೆ ಇಟ್ಟಿದ್ದಾನೋ ಸೆಂಟ್ರಿಗೆ, ಹಾಗೆ ಬಾಗಿಲು, ಹಿಂಬಾಗಿಲು, ಮುಂಬಾಗಿಲು ಇರ್ತಕ್ಕಂತಹ ವಿಚಾರವನ್ನ ಹಿಂದೆ ಏನಾಗಿತ್ತು ಅಂತ ಯೋಚನೆ ಮಾಡೋದು ಹಿಂಬಾಗಿಲು ರಿಪೇರಿ ಮಾಡುತ್ತೆ, ನೆಮ್ಮದಿ ಕೊಡುತ್ತೆ. ಹಿಂಬಾಗಿಲು ಯೋಚನೆ ಮಾಡಬೇಡ, ನಿನ್ಗೇನು ಆಗಲ್ಲ, ಒಳ್ಳೇದಾಗತ್ತೆ. ಹಿಂಬಾಗಿಲು ತಂಪಾದ ವಾತಾವರಣ ಕೊಡುತ್ತೆ ಚಂದ್ರನ ಮುಖೇನ. ಇನ್ನು ಮುಂಬಾಗಿಲು ಮುಂದೆ ಏನೂ ಆಗಲ್ಲ, ಸಕ್ಸಸ್ ಆಗ್ತೀನಿ ಅಂತ ಅದು ಮೆಸೇಜ್ ಕೊಡುತ್ತೆ. ಈಗ ಶಾಸ್ತ್ರ ಹೇಳೋದು ಮನೇಲೇ ಇದ್ದಾರೆ ಅಂತನಾ, ಅಲ್ಲಿ ಹೊರಗಡೆ ಹೋಗಿ ಕೇಳಬೇಕು ಅಂತನಾ? ಮನೇಲೇ ಇದ್ದಾರೆ ಅದಲ್ವಾ? ಮಕ್ಕಳಾದಿಯಾಗಿ ಇಡೀ ಕುಟುಂಬಕ್ಕೆ ಶಾಸ್ತ್ರ ಹೇಳೋದು, ಜ್ಯೋತಿಷ ಹೇಳೋದು, ವಾಸ್ತು ಹೇಳೋದು ಎಲ್ಲ ಅವ್ರ ಮನಸ್ಸಿಗೆ ಏನೇನು ಬೇಕು ಎಲ್ಲವೂ ಕೂಡ ಕ್ಲಾರಿಟಿಯಾಗಿ ಗೊತ್ತಾಗತ್ತೆ. ನಾನು ಹಿಂಗೆ ಬದುಕಬೇಕು, ನಾನು ಹಿಂಗಿರಬೇಕು, ನಾನು ಇಷ್ಟೊತ್ತಿಗೆ ಊಟ ಮಾಡಬೇಕು, ಇಷ್ಟೊತ್ತಿಗೆ ಮಲಗಬೇಕು. ನೀವು ಯಾರಿಗೂ ಬುದ್ಧಿ ಹೇಳಕ್ ಹೋಗ್ಬೇಡಿ. ನೀವು ಮನೆಯಲ್ಲಿ ಬುದ್ಧಿವಂತರಾದವರು ಮನೆ ಕಟ್ಟಿದ್ದೀರಾ, 2 ಬಾಗಿಲಿಟ್ಟು ಯೋಚನೆ ಮಾಡಿ ಫಸ್ಟು. ಎಷ್ಟೇ ಬಿಲ್ಡಿಂಗ್ ಇರಲಿ, ಅದು ಅಪಾರ್ಟ್ಮೆಂಟಲ್ಲಿ ನಾನೇನು ಹೇಳೋಕ್ಕಾಗಲ್ಲ, ಅದ್ರ ವಿಷಯ ಬೇರೆ. ಭೂಮಿ ಮೇಲೆ ಮನೆಯನ್ನ ಕಟ್ಟಿರ್ತಕ್ಕಂಥ ಬುದ್ಧಿವಂತರಿಗೆ ನಾನು ಒಂದು ವಿಷಯ ಹೇಳ್ತೀನಿ. ನಿಮ್ಮ ಮನೆಗೆ 2 ಬಾಗಿಲು ಇದೆಯಾ? ಇದು ತಿಳ್ಕೊಂಡ್ರೆ ನೀವು ಯಾವುದು ಯೋಚನೆ ಮಾಡಬೇಕಾಗಿಲ್ಲ. ಮನೇಲಿ ಏನೇನು ಯಾರಿಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು ಎಲ್ಲ ಆಟೋಮೆಟಿಕ್ಕಾಗಿ ಆಗತ್ತೆ. ಆದರೆ ಇದು ಏನಿಷ್ಟು ಮೆಸೇಜ್ ಇರೋದಕ್ಕೆ ಏನು ಕಾರಣ, ಏನು ತಪ್ಪಾಗ್ತಾ ಇದೆ, ಏನಕ್ಕೆ ಹಿಂಬಾಗಿಲು ಬೇಕೇ ಬೇಕು ಅನ್ನೋದಾದ್ರೆ, ಪ್ರತಿ ಮನೆಯಲ್ಲಿ ಮೊದಲು ಸಮಸ್ಯೆ ಬರೋದು ಹೆಂಗಸರಿಗೆ ಅನಾರೋಗ್ಯ. ಹೆಂಗಸರಿಗೆ ಫಸ್ಟ್ ಬರೋದು. ಅದು ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಮೂತ್ರಾಂಗ ಮತ್ತೆ ಮೆದುಳು, ಇದೆರಡಕ್ಕೂ ಏಟು ಹೊಡೆಯುತ್ತೆ. ಯಾರ ಮನೆಯಲ್ಲಿ ಪಶ್ಚಿಮ ದ್ವಾರ ಇಲ್ಲವೋ ಆ ಮನೆಯ ಹೆಂಗಸರಿಗೆ ಯಾವ ಕಾರಣಕ್ಕೂ ಮೆಡಿಕಲ್ ಅಂತಕ್ಕಂಥ ವಿಚಾರ ಸದಾ ಮನೆಯಲ್ಲೇ ಇರಬೇಕು. ಇದನ್ನ ರಿಪೇರಿ ಆಗಲ್ಲ.
ಈಗ ಆ ರೀತಿಯಾಗಿ ಹೇಳಕ್ಕಾಗದೇ ಇರುವಂತಹ ಒಂದು ಭಯ ಉಂಟುವಂತಹ ಕಾಯಿಲೆ ಅಂತ ಅವ್ರ ಮನ್ಸಿಗೆ ಬಂತು ಅಂತ ಇಟ್ಕೊಳ್ಳೋಣ, ಹೇಳಕ್ಕಾಗಲ್ಲ, ತುಂಬಾ ಕಷ್ಟ ಆಗತ್ತೆ ಹೇಳಕ್ಕೆ. ಸೊ ಅದಕ್ಕೆ ಔಷಧಿ ಕೂಡ ಇಲ್ಲ. ಈ ತರ ಹೆಂಗಸರಿದ್ದಾಗ ದಾಂಪತ್ಯದಲ್ಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗತ್ತೆ, ಕುಟುಂಬ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೋದು, ಮಾರ್ಮಿಕವಾಗಿ ಯೋಚನೆ ಮಾಡ್ಕೊಳ್ಳಿ. ಅದು ಎಷ್ಟು ತೊಂದರೆ ಕೊಡುತ್ತೆ ಹೆಂಗಸರಿಗೆ ಅಂತ. ಹೆಂಗಸರು ನೆಮ್ಮದಿಯಾಗಿಲ್ಲ ಅಂದ್ರೆ ಗಂಡಸರು ನೆಮ್ಮದಿಯಾಗಿರಲ್ಲ. ಎಷ್ಟು ಕಡೆ ಕರ್ಕೊಂಡೋಗಿ ಮೆಡಿಸಿನ್ ಕೊಡಿಸೋರು ನೀನು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಾರೆ, ಬಟ್ ಅವ್ರಿಗಿರೋ ಪರಿಸ್ಥಿತಿನ ಗಂಡ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಹೇಳೋರು ಹೇಳ್ತಾರೆ, ಬಿಟ್ಟು ಮುಚ್ಚಿಡ್ತಾರೆ. ಆದರೆ ಇಷ್ಟು ನಿಖರವಾಗಿ ನೇರವಾಗಿ ಏನಕ್ಕೆ ಕೇಳ್ತೀನಿ ಅಂದರೆ, ಮರ್ಮಾಂಗದಲ್ಲಿ ನಡೀತಕ್ಕಂತಹ ಕೆಲವೊಂದು ಯೋಚನೆ ಮಾಡಿ ಹೇಳಕ್ಕಾಗದೇ ಇರುವಂಥ ಸಮಸ್ಯೆಗಳು ಯಾರ ಮನೆಯಲ್ಲಿ ಪಶ್ಚಿಮ ದ್ವಾರ ಇಲ್ವೋ ಆ ಮನೆಯಲ್ಲಿ ಮದುವೆ ಆಗಲಿ ಮಕ್ಕಳಾಗಿರಲಿ, ಈ ರೋಗ ಮೆದುಳಿಗೆ ಸಂಬಂಧಪಟ್ಟಂಥ ಹಿಂಸೆ ಪಡ್ತಕ್ಕಂಥದ್ದು ಈ ಜಾಗಗಳಲ್ಲಿ ತುಂಬಾ ತೊಂದರೆ ಕೊಡ್ತಕ್ಕಂಥ ವಿಚಾರ ಇರುತ್ತೆ. ಇದನ್ನ ಮೆಡಿಸಿನ್ ಇಂದ ಸರಿ ಮಾಡೋಕ್ಕಾಗಲ್ಲ, ಎಚ್ಚರ ತಗೊಳ್ಳಿ. ಎರಡನೇ ವಿಷಯಕ್ಕೆ ಬಂದು, ಸೂರ್ಯನಲ್ಲಿ ಇರ್ತಕ್ಕಂತಹ ಬೆಳಕನ್ನ ನಮಗೆ ಬಳಸ್ಕೊಳಕ್ ಬಂದಿಲ್ಲಮ್ಮ. ಸೂರ್ಯನ ಬೆಳಕನ್ನ ನಮ್ಮ ವಾಸದ ಮನೆಗೆ ಬಳಸುವ ಪದ್ಧತಿ ನಮಗೆ ಗೊತ್ತಾಗಿಲ್ಲ. ಬಳಸಬೇಕು ಅಂತ ಬೇಡ ಅಂತೀಯ? ಬಳಸಬೇಕು. ನಾವು ವೈಕುಂಠ ಏಕಾದಶಿಯಲ್ಲಿ ಹೋಗಿ 3 ಗಂಟೆ ರಾತ್ರಿ ಶ್ರೀನಿವಾಸ ದರ್ಶನ ಮಾಡಬೇಕು ಒಳ್ಳೇದಾಗತ್ತೆ ಅಂತ 3 ಗಂಟೆ ರಾತ್ರಿಗೆ ಹೋಗಿ ನಿಂತಿರ್ತೀವಿ. ಆದ್ರೆ ನಮ್ಮ ಮನೆಯಲ್ಲಿ ಶ್ರೀನಿವಾಸರೇ ಇರಲ್ಲ. ಈಗ ದೇವಸ್ಥಾನದಲ್ಲಿ ಇರ್ಬೇಕಾ ನಮ್ಮಲ್ಲಿ ಇರ್ಬೇಕಾ? ಮನೇಲಿ ಇರ್ಬೇಕು. ನಮ್ಮನೇಲಿ ಶ್ರೀನಿವಾಸ ಇಲ್ಲ. ಯಾಕೆ? ಬ್ಯಾಕ್ ಡೋರ್ ಇಲ್ಲ. ಇದೇನ್ ಬ್ಯಾಕ್ ಡೋರ್ಗೆ ಇಷ್ಟೊಂದು ಒತ್ತಿ ಕೊಟ್ಟು ಹೇಳ್ತಾ ಇದ್ದೀರಾ ಅಂದ್ರೆ, ಯಾಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು ಅಂದ್ರೆ, ಸಿಕ್ಕದವರೆಲ್ಲ ಫೋನ್ ಮಾಡಿ ಒಳ್ಳೇದಾಗ್ಬಿಡುತ್ತೆ ಅಂತ ಅನ್ನೋದಕ್ಕಿನ್ನ ನಿಮ್ಮ ಮನೆಯನ್ನ ಸರಿ ಮಾಡೋದಕ್ಕೆ, ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾದ್ರೆ ನೀವು ಕೇಳಿದ್ದಕ್ಕೂ ಸಾರ್ಥಕ ಆಗತ್ತೆ. ಸುಮ್ಮನೆ ಕೇಳ್ತಾನೆ ಇದ್ರೆ, ನಾನು ಹೇಳ್ತಾನೆ ಇದ್ದೆ, ನನಗೂ ಪುರ್ಸತ್ತಿಲ್ಲ ನಿಮಗೂ ಪುರ್ಸತ್ತಿಲ್ಲ, ಒಳ್ಳೇದಂತೂ ಆಗಲ್ಲ. ಅದಕ್ಕೋಸ್ಕರವಾಗಿ ಸೂರ್ಯನ ಕಿರಣಗಳು 4 ದಿಕ್ಕಿಗೆ, ಮನೆಯ 4 ದಿಕ್ಕಿಗೆ ಸೂರ್ಯನ ಕಿರಣ ಯಾವ ಮನೆಗೆ ಎಂಟ್ರಿ ಆಗತ್ತೆ, ಆ ಮನೆಗೆ ಮುಳುಗುವ ಸೂರ್ಯನಿಂದ ಪಶ್ಚಿಮ ದಿಕ್ಕಿನ ಬಾಗಿಲಿಗೆ ಎರಡೂ ಕಡೆ ಸೂರ್ಯನ ಬೆಳಕು ಬೀಳುತ್ತೆ. ಸೂರ್ಯ ಮುಳುಗುವಾಗ, ಸೂರ್ಯ ಹುಟ್ಟುವಾಗ ಬೆಳಿಗ್ಗೆನೆ ಮುಂಭಾಗಲು 2 ದಿಕ್ಕಿಗೆ ಬೀಳುತ್ತೆ. ಅಮ್ಮ, ಈ ರೀತಿ ಮನೆ ಎಲ್ಲಿದೆ? ಎಲ್ಲ ಜಂಟಿ ಮುತ್ತು ಕೊಡುವ ಮನೆಗಳು. ಈಗ ಸೂರ್ಯನ ಕಿರಣ ಎಲ್ಲಿಂದ ಬರುತ್ತೆ? ಈಗ ಸೂರ್ಯನ ಕಿರಣ ಯಾವ ಕಾರಣಕ್ಕೂ 4 ದಿಕ್ಕುಗಳಿಗೆ ಬರೋದು ಏನಕ್ಕೆ ಅಂದ್ರೆ, ಲಕ್ಷ್ಮಿ ನಮ್ಮ ಮನೇಲೇ ಇರಲಿ, ಅಷ್ಟಲಕ್ಷ್ಮಿ ಪೂಜೆ ಮಾಡ್ತೀನಿ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಹೇಳುವವರಿಗೆ, ಬುದ್ಧಿವಂತರಿಗೆ ನಾನು ಒಂದು ವಿಷಯ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ದಿಕ್ಕಿಲ್ಲದ ರೀತಿಯಲ್ಲಿ ಮನೆಯನ್ನು ಇಟ್ಕೊಂಡು ನೀವು ಯಾವ ಲಕ್ಷ್ಮಿ ಮಾಡಿದ್ರು ನಿಮ್ಗೆ ಯಾವ ಲಕ್ಷ್ಮಿನೂ ಮನೇಲಿ ಇರಲ್ಲ. ಕಾರಣ, ಲಕ್ಷ್ಮಿಯರು ಇರ್ತಕ್ಕಂಥದ್ದು, ಅದೃಷ್ಟ ಬರ್ತಕ್ಕಂಥದ್ದು ಮನೆಯ ದಿಕ್ಕಿನಿಂದ ಮಾತ್ರನೇ ಹೊರ್ತು ನೀವೆಷ್ಟು ಸಂಪಾದನೆ ಮಾಡೋದು ದುಡ್ಡು ಉಳಿಯಲ್ಲ, ನಿಮ್ಮ ಆಸ್ತಿ ನಿಮ್ಮ ಲೆಕ್ಕಕ್ಕೆ ಬರಲ್ಲ, ಎಲ್ಲವೂ ಕೂಡ ಅವ್ರ ಕೈಲಿರುತ್ತೆ, ನಿಮ್ಮ ಕೈಗೆ ಸಿಕ್ಕಲ್ಲ. ಆ ಕಾರಣದಿಂದಾಗಿ ನೀವೇನೇ ತಿಪ್ಪುರ ಲಗ ಹಾಕೊಂಡು ನೀವು ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ದಾಂಪತ್ಯ ಚೆನ್ನಾಗಿಲ್ಲ, ಆಸ್ತಿ ಇದ್ರೂ ಉಪಯೋಗ ಇಲ್ಲ. ಯಾಕೆ ಅಂದ್ರೆ, ನಿಮ್ಮ ಮನೆಯ ದಿಕ್ಕುಗಳಿಗೆ ಸೂರ್ಯನ ಅಂಶ, ಬೆಳಕಿನ ಕಿರಣಗಳು ನಿಮ್ಮ ಮನೆಯನ್ನು ಆವರಿಸಿಕೊಂಡಾಗ ನಿಮ್ಮ ಮನೆಗೆ ಶ್ರೀಮನ್ನಾರಾಯಣ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಅವನೇ ಶ್ರೀ ಮಹಾವಿಷ್ಣು. 8 ದಿಕ್ಕು ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಮಹಾವಿಷ್ಣುವಿನ ಅನುಗ್ರಹ ಇರುತ್ತೆ. ಈಗ ನಾವು ಸಾಲ ಜಾಸ್ತಿ ಆಯಿತು, ನನ್ನ ಮಗಳ ಮದುವೆ ಆಗ್ತಾ ಇಲ್ಲ ಅಂತೇಳಿ ತಿರುಪತಿಗೆ ಹೋಗಿ ಬಂದ್ಬಿಡ್ತೀವಿ ಅಂತ ತಿರುಪತಿಗೆ ಹೋಗಿ ಬರ್ತಾರೆ, ಸಾಲನೋ ಏನೋ ಮಾಡ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು. ಅಲ್ಲಿಂದ ಬಂದರೂ ಅಲ್ಲ, 5 ಸಲ ಹೋಗಿ ಬಂದರೂ ಇಲ್ಲ, ಏನು ಮಾಡಿದ್ರು ಇಲ್ಲ, ಕಲ್ಯಾಣೋತ್ಸವ ಮಾಡಿದ್ರು ಇಲ್ಲ, ಏನು ಅಕೌಂಟ್ ಓಪನ್ ಆಗಲ್ಲ. ಈಗ ನಾವು ಸೂರ್ಯನ ಕಿರಣವನ್ನು ಯಾಕೆ ಅಷ್ಟರ ಮಟ್ಟಕ್ಕೆ ನಾವು ತಗೋಬೇಕಾಗತ್ತೆ, ಬಳಸಬೇಕಾಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ನಾರಾಯಣ ಅಂತಕ್ಕಂಥದ್ದು ಒಂದು, ಸೂರ್ಯ ಅಂತಕ್ಕಂಥದ್ದು ಒಂದು. ಅಂದರೆ ಅದಕ್ಕೆ 12 ರೀತಿಯಲ್ಲಿ ಹೇಳ್ತಕ್ಕಂಥ ವಿಧಾನಗಳಿದೆ, ಅದನ್ನು ಹೇಳೋಕ್ಕಾಗಲ್ಲ, ಟೈಮ್ ಇಲ್ಲ. 2 ವಿಚಾರ ಹೇಳ್ತೀನಿ. ಸೂರ್ಯ ನಾರಾಯಣ ಅಂತ ಹೇಳ್ತೀವಿ. ಈ ಸೂರ್ಯ ನಾರಾಯಣ ಅಂದ್ರೆ ಯಾರು ಅಂದ್ರೆ ಏನು ಹೇಳ್ಬೋದಮ್ಮ? ಸೂರ್ಯ ನಾರಾಯಣ ಎಂದರೆ ಯಾರು? ಏನ್ ಹೇಳ್ಬೋದು? ಸೂರ್ಯನೇ ನಾರಾಯಣ ಅಂತ ಅನ್ಕೊಂಡಿದೀವಿ ಅಲ್ವಾ? ಹಿಂಗ ಅನ್ಕೊಂಡೇ ನಾವು ಈ ಮಟ್ಟಕ್ಕಿರೋದು. ಯಾಕೆ ಅಂದ್ರೆ ಸೂರ್ಯನಲ್ಲಿ ಇರ್ತಕ್ಕಂಥ ತೇಜಸ್ಸು ಅಂದ್ರೆ ಕಿರಣ, ಅದು ನಾರಾಯಣ. ಸೂರ್ಯನೇ ನಾರಾಯಣ ಅಲ್ಲ. ಅರ್ಥ ಆಯ್ತಾ? ಸೂರ್ಯನ ಕಿರಣಗಳು ನಾರಾಯಣ ಸ್ವರೂಪ, ಸೂರ್ಯ ನಾರಾಯಣ ಅಲ್ಲ. ಇದನ್ನ ನಾವು ತಿಳ್ಕೊಳಕ್ಕೆ ಇನ್ನು ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಆ ಶ್ರೀಮನ್ನಾರಾಯಣ ಅನುಗ್ರಹ, ಲಕ್ಷ್ಮೀನಾರಾಯಣ ಅನುಗ್ರಹ ನಮ್ಮ ಮನೆಯ ಮೂಲೆಗಳ ಮೇಲೆ ಬಿದ್ದಾಗ ನೀವು ಪೂಜೆ ಮಾಡದೇ ಇದ್ರು, ಸ್ನಾನ ಮಾಡದೇ ಇದ್ರು, ನಿಮಗೆ ಕೂತಲ್ಲಿ ನಿಂತಲ್ಲಿ ಏನೇನು ಸಿಗಬೇಕು ಎಲ್ಲವೂ ಸಿಗುತ್ತೆ. ಹಂಗಂತ ಪೂಜೆ ಮಾಡಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಪ್ರಯತ್ನ ಎಲ್ಲಿರಬೇಕು? ನಿಮ್ಮ ವಾಸದ ಮನೆಯಿಂದಾನೇ ಆಗಬೇಕು. ನಿಮ್ಮ ವಾಸದ ಮನೆಯಲ್ಲಿ ಮೂಲೆಗಳಿದೆಯಾ ನೋಡ್ಕೊಳ್ಳಿ, ದಯವಿಟ್ಟು ಹೊರಗೆ ಬಂದು. ಎಲ್ಲಿ ಕಚ್ಕೊಂಡೈತೆ ನೋಡಿ, ಎಲ್ಲಿ ಕಚ್ಚಿದಿರಾ ನೋಡಿ, ಯಾವ ಮನೆ ಎಳ್ಕೊಂಡಿದ್ದೀರಾ ನೋಡಿ, ಯಾಂಗೋ ಕಟ್ಟು. ಇದಕ್ಕೋಸ್ಕರವಾಗಿ ವೈಜ್ಞಾನಿಕವಾದ ಮನೆಯನ್ನು ಕಟ್ಟುವ ನಮಗೆ
ಇವತ್ತು ಕಟ್ತಾ ಇರೋದೆಲ್ಲ ವೈಜ್ಞಾನಿಕವಾದ ಮನೆ, ಹೌದಲ್ಲ? ಈ ವೈಜ್ಞಾನಿಕವಾದ ಮನೆಯಲ್ಲಿ ನಾವು ಕೊಡುತ್ತಿರುವ ಶೇಕ್ ಹ್ಯಾಂಡ್ಗೂ ವೈಜ್ಞಾನಿಕವಾಗಿ ಕಟ್ಟುವ ಮನೆಗೂ ಎರಡೂ ಒಂದೇ. ಆಗ ಮಕ್ಕಳು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಲವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾಕೆಂದ್ರೆ ನೀವು ಕಟ್ಟಿರೋ ಮನೆನೇ ಅಂತ ಅದು ಶೇಕ್ ಹ್ಯಾಂಡ್ ಕೊಡೋದು. ಆ ಶೇಕ್ ಹ್ಯಾಂಡ್ ಕೊಡಲಿಲ್ಲ ಮನುಷ್ಯ ಶಾಂತಿನೇ ಇರಲ್ಲ. ಹೆಂಗೋ ಒಂಚೂರು ಶೇಕ್ ಹ್ಯಾಂಡ್ ಕೊಟ್ಬಿಡ್ಬೇಕು. ಈಗ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂದ್ರೆ, ನಮ್ಮ ಭಾರತ ಸಂಸ್ಕಾರದಲ್ಲಿ ಯಾವ ಕಾರಣಕ್ಕೂ ಶೇಕ್ ಹ್ಯಾಂಡ್ ಇಲ್ಲ. ಎರಡೂ ಕೈಗಳಿಂದ ನಮಸ್ಕಾರ ಮಾಡಬೇಕು. ಮಾಡಲ್ವೇ? ಬೇಕಾಗಿಲ್ಲ. ಅದೇನಕ್ಕೆ ಮಾಡಬೇಕು? ಹಾಯ್, ಸಿ ಯು, ಬಾಯ್, ಇದರಲ್ಲೇ ಮುಗಿಸ್ತಾ ಇದ್ದೀವಿ ನಾವು. ನಮ್ಮ ಜೀವನನೂ ಆಯ್ ಬಾಯ ಇರೋದು. ಅದಕ್ಕೋಸ್ಕರವಾಗಿ ಸಂಸ್ಕಾರವನ್ನು ಮಕ್ಕಳು ಕೊಡಬೇಕು ಅಂತ ಹೇಳ್ತಾರೆ. ನನಗೆ ನಿಜಕ್ಕೂ ಅರ್ಥ ಆಗಲಿಲ್ಲ. ಸಂಸ್ಕಾರದ ಅರ್ಥನೇ ನಮ್ಗೆ ಗೊತ್ತಿಲ್ಲ. ಸಂಸ್ಕಾರ ಅಂದರೆ ನಾವು ಬದಲಾವಣೆ ಮಾಡ್ತಕ್ಕಂಥದ್ದು. ಜೀವನವನ್ನ, ಮಗುವನ್ನ ಬದಲಾವಣೆ ಮಾಡಬೇಕು ಹುಟ್ಟಿದಾಗ, ಅದು ಸಂಸ್ಕಾರ. ಬದಲಾವಣೆ ಮಾಡಿದೀವಾ? ಇಲ್ಲ. ಎಸ್ ಇಟ್ಬಿಟ್ಟು ಸ್ಕೂಲ್ಗೆ ಹಾಕಿದೀವಿ. ಮದುವೆ ಆದ್ಮೇಲೆ ಬದಲಾವಣೆ ಆಗ್ಬೇಕು, ಮಾಡ್ತಾ ಇದೀವಾ? ಇಲ್ಲ. ಮಕ್ಕಳ ಯಾವಾಗತ್ತೆ ಅಂತ ಕೇಳ್ತಿದೀವಿ. ಮಕ್ಕಳಾದ್ಮೇಲೆ ಅವ್ರು ದೊಡ್ಡವ್ರಿಗಾಗಿ ಯಾವ ಸ್ಕೂಲ್ಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವಿ ಅನ್ನೋದು ಸುಳ್ಳಿನ ಮಾತು. ಕಾರಣ, ಮಗು ಹುಟ್ಟಿದಾಗ ಸಂಸ್ಕಾರ ಕೊಡ್ಬೇಕಂದ್ರೆ ಮಗು ಬದಲಾವಣೆ ಮಾಡಬೇಕು. ಏನ್ ಬದಲಾವಣೆ? ಇನ್ನೊಬ್ರು ಕೊಡ್ತೀನಿ ಅಂತ ಅಲ್ಲ. ಮಗುವಿನಲ್ಲಿ ಇರ್ತಕ್ಕಂಥ ಅಂಶಗಳು ಏನು, ಅದೇ ಕರ್ಮದ ರಹಸ್ಯ ಆಗಿರೋದು. ಹಿಂದೆ ಏನಿತ್ತು ಇದನ್ನ ನಾವು ಗುರ್ತಿಸ್ಬೇಕಾಗಿರ್ತಕ್ಕಂಥದ್ದು. ಗುರ್ತಿಸಿದಾಗ ಮಗು ಪರಿವರ್ತನೆ ಆಗತ್ತೆ. ಏನು? ಮಗುವಿನಲ್ಲಿರ್ತಕ್ಕಂಥ ಮನಸ್ಸಿರ್ತಕ್ಕಂಥದ್ದು ಏನು ಕೊಳೆ ಇದೆ ಅಂದ್ರೆ ಆ ಮಗು ಏನೆಲ್ಲ ತಿಳ್ಕೊಂಡಿದೆ. ಹಿಂದಿನ ಜನ್ಮ ಅಂತ ನಾವೇನ್ ಮಾತಾಡ್ತೀವಮ್ಮ, ಮೆದುಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಯಾವಾಗ ಅಂದ್ರೆ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗು ಕೇಳಿಸ್ಕೊತಾ ಇರುತ್ತೆ ಹೊರಗಡೆ ಪ್ರಪಂಚದನ್ನ. ಅದೆಲ್ಲ ರೆಕಾರ್ಡಿಂಗ್ ಆಗಿರುತ್ತೆ, ನಮಗ್ ಗೊತ್ತಿಲ್ಲ. ಅದನ್ನೇ ಗರ್ಭ ಶಿಕ್ಷಣ ಅಂತ. ಆ ರೆಕಾರ್ಡಿಂಗ್ ಆಗಿರೋದೆಲ್ಲ ಈಚೆ ಬಂದ್ಮೇಲೆ ಮಗು ಜ್ಞಾಪಕ ಮಾಡ್ಕೊಂಡು ತಂದೆ ಮೇಲೆ ತಾಯಿ ಮೇಲೆ ಬೀಳುತ್ತೆ. ಇದೇನು ಹಿಂಗೆ ಕಲ್ತು ಬಿಡ್ತಲ್ಲ, ನಾವೇನು ಒಳ್ಳೆ ಮಗು ಹಿಂಗೈತೆ ಹಂಗೈತೆ ಅಂತ ಒಳ್ಳೆ ಕಡೆ ಸಂಸ್ಕಾರ ಬೆಳೆಸ್ಬೇಕು ಅಂದ್ರೆ ಏನು ಹಿಂಗ್ ಮಗು ಹಿಂಗಾಗೋಯ್ತಲ್ಲ ಅಂತ ಈ ದಿಗ್ಭ್ರಮೆ ತರ ಮಗು ನೋಡಕ್ ಹೋಗ್ತಾರೆ. ಆದ್ರೆ ಸಂಸ್ಕಾರ ಅನ್ನೋದು ಅಷ್ಟು ಸುಲಭ ಅಲ್ಲ. ಸಂಸ್ಕಾರದ ಮೂಲ ಅರ್ಥ ಮೊದಲು ತಂದೆ ತಾಯಿಗಳು ತಿಳ್ಕೋಬೇಕು. ಸಂಸ್ಕಾರ ಎಂದರೇನು ನಾವು ತಿಳ್ಕೊಂಡ್ರು ಸರಿನಾ ತಪ್ಪ ಅಂತಕ್ಕಂಥದ್ದು. ಯಾಕೆಂದ್ರೆ ನೀವೇನು ನಾನೇನು ಮಾಡಿಲ್ಲ ಅನುಭವಿಸ್ತಾ ಇದ್ದೀನಿ ಅಂತೀರಿ, ಅದೇ ಸಂಸ್ಕಾರವಿಲ್ಲದ ಬದುಕು. ನನ್ಗಿಷ್ಟೆಲ್ಲ ಬುದ್ಧಿ ಇದೆ, ಯಾಕೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀರಿ. ನೀವು ನಡ್ಕೊಂಡ್ಬಂದಿರ್ತಕ್ಕಂಥ ಧರ್ಮವನ್ನ ಬಿಟ್ಟು ನಡ್ಕೊಂಡ್ಬಂದಿರೋರಿಗೆ ಬುದ್ಧಿ ಸ್ಥೀಮಿತದಲ್ಲಿರಲ್ಲ. ಧರ್ಮವನ್ನ ಬಿಟ್ಟಿದ್ದೀರಾ, ಅದು ನಿಮ್ಗೆ ಗೊತ್ತಿಲ್ಲ. ಆದ್ರೂ ದೇವರ ಹತ್ರ ಕುತ್ಕೊಂಡು ಅಳೋದು ಬಿಟ್ಟಿಲ್ಲ. ಯಾವ ಕಾರಣಕ್ಕೂ ಅಳಬೇಡಿ. ನೀವು ಬದಲಾಗಿ. ನೀವು ಬದಲಾದಾಗ ಕುಟುಂಬ ಬದಲಾಗತ್ತೆ, ಸಮಾಜ ಬದಲಾಗತ್ತೆ. ನಾವೆಲ್ಲ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಬದಲಾಗೋದನ್ನ ಕಲಿಬೇಕು. ಈ ಕಾರ್ಯಕ್ರಮದ ಮುಖೇನ ನಿಮ್ಗೆಲ್ಲರೂ ಅರ್ಥ ಆಗ್ಲಿ ಅಂತ ಹೇಳಿ